ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಷಯ ಶೀತ ಪಿತ್ತ ಅಂದರೆ ಅರ್ಟಿಕ್ಯಾರಿಯಾ. ಸೊ ಇದು ಕ್ವೈಟ್ ಬಹಳ ನಾರ್ಮಲ್ ಸ್ಕಿನ್ ಡಿಸೀಸ್ ಇದು. ಅಂದರೆ ನೀವು ನೋಡ್ತಾ ಇರ್ಬೋದು, ಭಾಳ ಜನಕ್ಕೆ ಬರುತ್ತೆ ಇದು. ಯಾಕೆ ಬರುತ್ತೆ ಗೊತ್ತಾ? ಫಸ್ಟ್ ರೋಗ ಜನರಿಗೆ ಬರೋದೇ ಅಮ್ಲಪಿತ್ತ. ಅಮ್ಲಪಿತ್ತದ ತಮ್ಮನೇ ಶೀತಪಿತ್ತ. ಯಾರಿಗೆ ಅಮ್ಲಪಿತ್ತ ಇರುತ್ತೆ ಅವ್ರಿಗೆ ಶೀತಪಿತ್ತ ಆಗೋದು. ಡೈರೆಕ್ಟ್ ಶೀತಪಿತ್ತ ಯಾರಿಗೆ ಬರೋಲ್ಲ, ಯಾಕಂದರೆ ಇಲ್ಲಿ ಎರಡರಲ್ಲಿ ಎರಡು ಕಾಮನ್ ಏನಿದೆ, ಪಿತ್ತ. ಸೊ ಪಿತ್ತ ಹೆಚ್ಚಾಯ್ತಂದರೆ ಶೀತಪಿತ್ತ ಹೆಚ್ಚಾಗ್ಬೋದು. ಹಾಗಾಗಿ ಅಮ್ಲಪಿತ್ತ ಕಂಟ್ರೋಲ್ ತರಬೇಕು. ನೀವು ಇಲ್ಲಿ ಆ್ಯಸಿಡಿಟಿ ಕಂಟ್ರೋಲಿಗೆ ತಂದರೆ ಆಟೋಮೆಟಿಕ್ಕಾಗಿ ಶೀತಪಿತ್ತ ಕಂಟ್ರೋಲಿಗೆ ಬರುತ್ತೆ. ಸೊ ಆಯುರ್ವೇದ ಪ್ರಕಾರ ಇದಕ್ಕೆ ಏನು ಹೇಳ್ತಾರೆ ಫ್ರೆಂಡ್ಸ್? ಶೀತ ಮಾರುತ ಸಂಸ್ಪರ್ಶಾತ್ ಪ್ರದುಷ್ಟೌ ಕಫ ಮಾರುತೌ ಪಿತ್ತೇನ ಸಹ ಸಂಭೂಯ ಬಹಿರಂತರ್ ವಿಸರ್ಪತಃ. ಅಂದರೆ ಶೀತ ಗಾಳಿ ದೇಹಕ್ಕೆ ತಾಗಿದ್ರೆ ಪ್ರದುಷ್ಟವು ಕಫ ಮಾರುತು, ಕಫ ಆಮೇಲೆ ವಾತ ಎರಡೂ ಪ್ರಕೋಪ ಆಗಿಬಿಟ್ಟು ಪಿತ್ತದ ಜೊತೆ ಸೇರಿಕೊಂಡು ಬಹಿರಂತರ್ ವಿಸರ್ಪತಃ ಅಂದರೆ ಒಳಗಡೆ ಹೊರಗಡೆ ಅಡ್ಡಾಡ್ತವೆ. ಒಳಗಡೆ ಅಡ್ಡಾಡಿದ್ರೆ ಕೆಲವೊಬ್ಬರಿಗೆ ಚಕ್ಕರ್ ಫೀಲ್ ಆಗುತ್ತೆ, ಇದು ದದ್ದೆ ಬಂದು ಕೆಲವೊಬ್ಬರಿಗೆ ವಾಂತಿ ಬಂದಂಗೆ ಆಗೋದು, ಆ್ಯಸಿಡಿಟಿ ಆಗುತ್ತೆ. ಕೆಲವೊಬ್ಬರಿಗೆ ಈ ಥರ ಅಮ್ಲಪಿತ್ತ ರೋಗ ಹೆಚ್ಚಾಗ್ತಾ ಶೀತಪಿತ್ತ ಕಾಣಿಸ್ಕೊಳ್ಳುತ್ತೆ ಒಳಗಡೆ ಅಡ್ಡಾಡಿದ್ರೆ. ಹೊರಗಡೆ ಅಡ್ಡಾಡಿದ್ರೆ ದದ್ದೆ ಬರೋದು, ತಿಂಡಿ ಬರೋದು, ಆಮೇಲೆ ಒಂದು ಅರ್ಧ ತಾಸು ಆದಮೇಲೆ ಹೋಗ್ಬಿಡೋದು. ಸೊ ಇದು ಯಾಕಾಗುತ್ತೆ ಫ್ರೆಂಡ್ಸ್? ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾರಿಗೆ ಅಮ್ಲಪಿತ್ತ ಇರುತ್ತೆ ಅವರ ಪಿತ್ತದಲ್ಲಿ ದ್ರವಗುಣ ಹೆಚ್ಚಾಗಿರುತ್ತೆ, ಆಮೇಲೆ ಕಫದಲ್ಲಿನೂ ದ್ರವಗುಣ ಹೆಚ್ಚಾಗಿರುತ್ತೆ. ಸೊ ಯಾವಾಗ ಅವ್ರಿಗೆ ಅಮ್ಲಪಿತ್ತದ ಅಟ್ಯಾಕ್ ಆಗುತ್ತೆ, ಅಂದರೆ ಶೀತಪಿತ್ತದ ಅಟ್ಯಾಕ್ ಆಗುತ್ತೆ, ಸಡನ್ನಾಗಿ ಇವೆರಡು ಗುಣಗಳು ಹೆಚ್ಚಾಗಿ ಸ್ಕಿನ್ ಹತ್ರ ಬಂದುಬಿಟ್ಟು, ಅಂದರೆ ದದ್ದೆ ಅಂದರೆ ತಿಂಡಿ ಹಾಕಿರುತ್ತೆ, ಅಲ್ಲಿ ಕಫ ಹೆಚ್ಚಾಗಿರುತ್ತೆ. ಗುಣದ ಕಫ ದೂಷಿತ ಕಫ ಇರುತ್ತೆ. ಅದು ಬಂದು ಇಲ್ಲಿ ಸ್ಕಿನ್ನಲ್ಲಿ ಕೂಡ್ಕೊಂಡ ತಕ್ಷಣ ಅದ್ರ ಮೇಲೆ ತಿಂಡಿ ಬರುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಏನು ಮಾಡಬೇಕು? ಈ ಕಫದ ದ್ರವಗುಣನ ಶೋಷಣೆ ಮಾಡಬೇಕು, ಅಂದರೆ ಡ್ರೈ ಮಾಡಬೇಕು. ಡ್ರೈ ಮಾಡಿಬಿಟ್ರೆ ತಿಂಡಿ ಹೋಗ್ಬಿಡುತ್ತೆ. ಬಟ್ ಇದಷ್ಟೇ ಟ್ರೀಟ್ಮೆಂಟ್ ಅಲ್ಲ, ಅಮ್ಲಪಿತ್ತ ಚಿಕಿತ್ಸೆನೂ ಆಗಬೇಕು. ಅಮ್ಲಪಿತ್ತ ಚಿಕಿತ್ಸೆ ಆಗಿ ಇದರಲ್ಲಿ ಕಫ ಶೋಷಣೆ ಆಯ್ತಂದರೆ ಆಟೋಮೆಟಿಕ್ಕಾಗಿ ಅರ್ಟಿಕ್ಯಾರಿಯಾ ಅಂದರೆ ದದ್ದೆ ಬರೋದಿಲ್ಲ. ಸೊ ಇದನ್ನು ನೀವು ಹಾಗೇ ಬಿಟ್ಬಿಟ್ರೆ ಏನಾಗುತ್ತೆ ಫ್ರೆಂಡ್ಸ್? ಇದು ವರ್ಷಾನುಗಟ್ಟಲೆ ನಡೀತದೆ ದೇಹದಲ್ಲಿ. ಯಾಕಂದರೆ ನಮ್ಮ ಆಯುರ್ವೇದದಲ್ಲಿ ಕ್ಲಿಯರಾಗಿ ಹೇಳಿದ್ದಾನೆ, ನೀವು ಶೀತಪಿತ್ತನ ಕಂಟ್ರೋಲ್ ಮಾಡಿಲ್ಲ ಅಂದರೆ ಅದ್ರ ಕಾಂಪ್ಲಿಕೇಶನ್ ಬರುತ್ತೆ. ಶೀತಪಿತ್ತ ಉದರ್ದ ಕೋಟ ಅಂತೇಳಿ, ಉದರ್ದ ಕೋಟ ಅಂತ ಹೇಳಿದ್ರೆ ಅದರ ಕಾಂಪ್ಲಿಕೇಶನ್ ಶೀತಪಿತ್ತಿದ್ದೀವಲ್ಲ, ಅದರಲ್ಲಿ ಏನಾಗುತ್ತೆ, ಬರೀ ತಿಂಡಿ ಜಾಸ್ತಿ ಇರುತ್ತೆ ಮತ್ತೆ ಅದರಲ್ಲಿ. ಸೊ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು, ನಿಮಗೆ ಶೀತಪಿತ್ತ ಇದೆನಾ, ದದ್ದೆ ಬರ್ತಾ? ಏನು ಬರೋಲ್ಲ ಸರ್ ನನಗೆ. ಸರ್ ಮತ್ತು ಬಾಡಿಯೆಲ್ಲ ತಿಂಡಿ ಅನ್ನಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದೆ ಸ್ವಲ್ಪ ಶರ್ಟ್ ತೆಗೀರಿ ಅಂತೇಳಿ. ಇಲ್ಲಿ ಹೊಟ್ಟೆಗೆ ಈ ಥರ ಲೈನ್ ಈ ಥರ ಸುಮ್ಮನೆ ಈ ಥರ ಲೈನ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಲೈನ್ ಬಿದ್ದುಬಿಡ್ತು, ಕಲರ್ ಆಗ್ಬಿಡ್ತದು, ರೆಡ್ ಕಲರ್. ನೋಡಿ ಸರ್, ಇದಕ್ಕೆ ಶೀತಪಿತ್ತ ಅಂತಾರೆ ಅಂತ ಹೇಳಿದೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಾಮನ್ ಡಿಸಾರ್ಡರ್ ಇದೆ ಅಂತೇಳಿ. ಸೊ ಇಲ್ಲಿ ಶೀತ ಮಾರುತ ಹೆಚ್ಚಾಗಬಾರ್ದು. ಫಸ್ಟ್ ಇಲ್ಲಿ ದೇಹದ ಪರಿಸ್ಥಿತಿ ಕಂಟ್ರೋಲ್ ಆಗಿಬಿಟ್ರೆ ಶೀತಪಿತ್ತ ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಇದಕ್ಕೆ ನಾನು ಸಿಂಪಲ್ ಡ್ರಗ್ ಹೇಳ್ಕೊಡ್ತೀನಿ, ಲಘು ಸೂತ ಶೇಖರ ರಸ. ನಾನು ಯಾವಾಗಲೂ ಹೇಳಿದ್ದೀನಿ, ಅಮ್ಲಪಿತ್ತನ ಸೀದಾ ಮಾಡೋಕ್ಕೆ ಇದು ಬೆಸ್ಟ್ ಡ್ರಗ್ ಅಂತ. ಇದು ಸೀದಾ ಮಾಡಿ ಬೇರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಧನ್ಯವಾದಗಳು.